ಎಲ್ಲರಿಗೂ ಜೈ ಹಿಂದ್. ಯಾರು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗದಗ ಜಿಲ್ಲಾ ರೋಣ ತಾಲೂಕಿನ ಬೇನಾಳ ಗ್ರಾಮದ ಯೋಧನ ಶೌರ್ಯದ ಕತೆ ಇದು. ನಿನ್ನೆ ಬೇನಾಳ ಗ್ರಾಮದ ಕೆಚ್ಚೆದೆ ಯೋಧ ಮಾಂತೇಶ್ ಹೂವಪ್ಪ ಹೊಸಮನಿ 19 ಮದ್ರಾಸ್ ರೆಜಿಮೆಂಟ್ 7ನೇ ಯೂನಿಟ್ ಕೇವಲ 15 ದಿನಗಳ ಹಿಂದೆಯಷ್ಟೇ ರಜೆಗೆ ಬಂದಿದ್ದ ಯೋಧ ತನ್ನ ಸಹೋದರಿಯ ಮಗ ಶೇಖಪ್ಪ ಮುತ್ತಪ್ಪ ಮೂಲಿಮನಿಯವರ ಅಳಿಯ ನೀರಿನಲ್ಲಿ ಮುಳುಗುವುದನ್ನು ನೋಡಿ ತನ್ನ ಪ್ರಾಣ ಲೆಕ್ಕಿಸದೆ ಅವನ ಪ್ರಾಣ ಉಳಿಸಲು ಹೋದಾಗ ಕೊನೆಗೆ ತನ್ನ ಪ್ರಾಣ ಕಳೆದುಕೊಂಡ ಕೆಚ್ಚೆದೆ ಯೋಧ ಮಾಂತೇಶ್. ಬಾದಾಮಿ PSI ವಿಠ್ಠಲ್ ನಾಯ್ಕ್ ಸರ್ ಹಾಗೂ ಅಗ್ನಿಶಾಮಕರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತದೆ. ಹಾಗೆ ಒಂದು ಉದಾಹರಣೆ ಕೊಡ್ತೀನಿ ತಮಗೆಲ್ಲ. ಕುಟುಂಬವದು ಕಾರಿನಲ್ಲಿ ಪ್ರಯಾಣಿಸುತ್ತಿತ್ತು. ಕಾರಿನಲ್ಲಿ ಹಿಂಬದಿಯ ಸೀಟಿನಲ್ಲಿ ತಾಯಿ ತನ್ನ 3 ವರ್ಷದ ಮಗುವನ್ನು ಕಾಲು ಮೇಲೆ ಕೂರಿಸಿಕೊಂಡು ಕಾರಿನ ಮೇಲೆ ವೇಗವಾಗಿ ಚಲಿಸುತ್ತಿತ್ತು. ಲಾರಿಯ ಚಾಲಕ ದಿಢೀರನೆ ಬ್ರೇಕ್ ಒತ್ತಿದ ಕಾರಣ ಕಾರು ಲಾರಿ ಡಿಕ್ಕಿ ಆಯಿತು. ಯಾರಿಗೆ ತರಿಸಿದ ಗಾಯವೂ ಆಗಲಿಲ್ಲ. ಆದರೆ ಹಿಂದಿನ ಸೀಟಿನಲ್ಲಿ ತಾಯಿ ತೊಡೆಯ ಮೇಲೆ ಕೂತಿದ್ದ ಮಗು ಮುಂದಿನ ಸೀಟಿಗೆ ಎಗರಿ ಬಿದ್ದಿತ್ತು. ಮಗುವಿಗೇನೂ ಪೆಟ್ಟು ಆಗಿರಲಿಲ್ಲ. ಆದರೆ ಆ ಹೊತ್ತಿಗಾಗಲೇ ತಾಯಿಯ ತಲೆಗೆ ಹೊಕ್ಕಿದ್ದು ಪ್ರಶ್ನೆ ಏನೆಂದರೆ, ಮಗುವನ್ನು ಅಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದರೂ ಕೂಡ ಅಪಘಾತದ ವೇಳೆ ಅದು ಹೇಗೆ ಕೈಬಿಟ್ಟಿತು ಎಂದು. ಪ್ರಾಣಾಯಾಪದ ಸಂದರ್ಭದಲ್ಲಿ ಪ್ರಾಣಿಗಳು ಮೊದಲಿಗೆ ತಾವು ಸುರಕ್ಷಿತವಾಗಿದ್ದೇವೆ ಎಂದು ನೋಡಿಕೊಳ್ಳುತ್ತವೆ. ಮನುಷ್ಯರು ಇದರಿಂದ ಹೊರತರಲ್ಲ. ನೀರಿನಲ್ಲಿ ಮುಳುಗುವುದನ್ನು ಬದುಕಿಸಲು ನದಿಗೆ ಹಾರುವ ಈಜುಪಟುವಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಮುಳುಗುತ್ತಿರುವ ಪ್ರಾಣಾಪಾಯದಿಂದ ರಕ್ಷಣೆಗೆ ಬಂದವನ ಕುತ್ತಿಗೆ ಹಿಡಿದು ಮೇಲೆ ಬರಲು ಯತ್ನಿಸಿದರೆ ಕಾಪಾಡಲು ಬಂದವನು ಹಿಂದಿರುಗಿ ಹೋಗುತ್ತಾನೆ. ಆದರೆ ಈ ಮಾಂತೇಶ್ ಹಾಗೆ ಮಾಡಲಿಲ್ಲ. ಅವನ ಪ್ರಾಣ ಹೇಗಾದರೂ ಮಾಡಿ ಉಳಿಸಬೇಕೆಂದು ಅವನ ಜೊತೆಯಲ್ಲೇ ತನ್ನ ಪ್ರಾಣ ಕಳೆದುಕೊಂಡು ಕೆಚ್ಚೆದೆಯ ವೀರ ಮಾಂತೇಶ್ ಕೂಡ ನಿನ್ನೆ ಹುತಾತ್ಮರಾದರು. ಆದರೆ ಈ ಎಲ್ಲ ಲೆಕ್ಕಾಚಾರಗಳಿಗೆ ವಿರೋಧ ಎಂಬಂತೆ ಬದುಕುವವರು ನಮ್ಮ ಸೈನಿಕರು. ಸೇನೆಯಲ್ಲಿ ಕೆಲಸ ಸಿಕ್ಕು ಮನೆಯಿಂದ ಹೊರಡುವಾಗ ನಾನು ಹಿಂದಿರುಗಿ ಬರದೇ ಇರಬಹುದು ಎಂಬ ಸತ್ಯ ಹೃದಯಕ್ಕೆ ಸ್ಪಷ್ಟವಾಗಿರುತ್ತದೆ. ಆದರೂ ಅವರೆಂದು ಹಿಂದಿರುಗಿಲ್ಲ. ಗಡಿಯಲ್ಲಿ ಶತ್ರುಗಳ ಬಂದೂಕಿನ ದಾಳಿ ಮಾಡುವಾಗ ಅವರ ಗುಂಡು ಈ ಮಾಂತೇಶರ ಕಿವಿಯ ಪಕ್ಕದಲ್ಲಿ ಹಾದು ಹೋದರೂ ಬಂದೂಕಿನ ಮೇಲಿನ ತನ್ನ ಹಿಡಿತವನ್ನು ಸಡಿಲಗೊಳಿಸಲಾರ. ತನ್ನ ಜೊತೆಗಿದ್ದವರೆಲ್ಲ ಶತ್ರುಗಳ ದಾಳಿಗೆ ಬಲಿಯಾದರೂ ತನ್ನ ಸಾವು ನಿಶ್ಚಿತವೆಂದು ತಿಳಿದಿದ್ದರೂ ಯೋಧನ ಹೆಜ್ಜೆಗಳು ಮುಂದೆ ಸಾಗುತ್ತವೆ ಹೊರತು ರಣಾಂಗಕ್ಕೆ ಬೆನ್ನು ತೋರಿಸುವುದಿಲ್ಲ. ಜಮ್ಮು ಕಾಶ್ಮೀರದ ಪ್ರವಾಹದಲ್ಲಿ ಸಿಲುಕಿದೆ ಸ್ಥಳೀಯ ಕೈ ಹಿಡಿದು ಮೇಲೆತ್ತುವಾಗ ಈ ಕೈಗಳಲ್ಲವೇ ಕಲ್ಲನ್ನು ತೂರಿ ನನ್ನ ಹಾಗೂ ನನ್ನ ಸಹೋದರರ ತಲೆ ಹೊಡೆದಿದ್ದು ಎಂದು ಒಂದು ಕ್ಷಣ ನೆನಪಿಸಿಕೊಳ್ಳಲಾರ. ಸಿಯಾಚಿನ್ ಹಿಮಗಡ್ಡೆಗಳ ಮಧ್ಯೆ ಬದುಕುವ ಯೋಧನು ಅವಧಿಗೆ ಮುನ್ನ ಹಿಂದಿರುಗಬೇಕೆಂದು ಹರಕೆ ಹೊರಲಾರ. ಇಂಥ ಅದ್ಯಮ ಧೈರ್ಯ ಮತ್ತು ನಿಷ್ಕಲ್ಮಶ ತ್ಯಾಗದ ಹಿಂದಿರುವ ಏಕೈಕ ಉದ್ದೇಶ ತಾಯಿ ಭಾರತಾಂಬೆಯ ರಕ್ಷಣೆ. ನೋಡಿ, ಬೆಳಗ್ಗೆಯಿಂದ ಬೇನಾಳ ಗ್ರಾಮಸ್ಥರು ಹಾಗೂ ಬಾದಾಮಿಯ ಪೊಲೀಸ್ ಠಾಣೆ ಹಾಗೂ ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿದ್ದಾರೆ. ನೋಡಿ, ಮಾವನ ಎಳೆಯ ಮುದ್ದಿನ ಫೋಟೋ ನೋಡಿ. ಕೊನೆಗೂ ಸಿಕ್ಕೇ ಬಿಟ್ಟಿತು ಆ ಯೋಧನ ಪಾರ್ಥಿವ ಶರೀರ. ಯೋಧರು ಪ್ರಾಣವನ್ನು ಪಣಕ್ಕಿಟ್ಟು ದೇಶದ ರಕ್ಷಣೆಗೆ ನಿಂತವರು. ಎಲ್ಲ ಬೇನಾಳ ಗ್ರಾಮದ ಗುರು ಹಿರಿಯರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದವರು, ಮಾಜಿ ಸೈನಿಕರ ಸಂಘದವರು, ಹಾಲಿ ಯೋಧರು, ಸೇನಾಧಿಕಾರಿಗಳು ಇವರೆಲ್ಲರೂ ಕೂಡ ತಮ್ಮ ಮನೆಯ ಮಗನನ್ನೇ ಕಳೆದುಕೊಂಡ ಹಾಗೆ, ತಮ್ಮ ಆತ್ಮೀಯ ಸಹೋದರನ್ನೇ ಕಳೆದುಕೊಂಡ ಹಾಗೆ ಎಲ್ಲರೂ ಕೂಡ ದುಃಖದಲ್ಲಿ ಇದ್ದಾರೆ. ಕುಟುಂಬಸ್ಥರು, ಅಪಾರ ಬಂಧು ಬಳಗ ಎಲ್ಲರ ಆಕ್ರಂದನ ಮುಗಿಲು ಮುಟ್ಟಿತು. ತನ್ನ ಸಹೋದರಿ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿತು. ಇದೇ 25ರಂದು ಜಾಯ್ನ್ ಆಗಬೇಕಿತ್ತು. ಅದಕ್ಕೆ ಅಂತ ಅವರ ಸಹೋದರರಿಗೆ ಸ್ಕೂಟಿಯೊಂದನ್ನು ಕೊಡಿಸಿ ಕಲಿಸುತ್ತಿದ್ದ ಈ ಮಾಂತೇಶ್ ಹೊಸಮನಿ ಸೈನಿಕ. ಆ ಸ್ಕೂಟಿ ನೋಡಿದಾಗ ಅವರ ಅಣ್ಣನ ನೆನಪಾಗದೇ ಇರುತ್ತಾರಾ ಇನ್ಯಾವತ್ತಾದರೂ? ಮನೆಗೆ ಹಿರಿಯ ಮಗ, ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸೇನೆಗೆ ಸೇರಿ ಮನೆಯ ಜವಾಬ್ದಾರಿ ಹೊತ್ತಿದ್ದ ಮಾಂತೇಶ್ ಸೈನ್ಯದಲ್ಲಿದ್ದಾಗ
ಕೂಡ ಆಪರೇಷನ್ ಅಂತ ಹೊರಟರೆ ಸಾಕು, ಯಾವತ್ತೂ ಮುಂದೆ ಇರುವವನು. ನನಗೇನಾದರೂ ಆದರೆ ಅವರ ಜೊತೆಗಾರ ಸೈನಿಕರಿಗೆ ಹೇಳುವನಂತೆ, ನನ್ನ ಸಹೋದರಿಯರ ಮದುವೆ ನೀವು ನಿಂತು ಮಾಡಬೇಕು ಅಂತ. ಸೈನಿಕರು ಗಡಿಯಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದ ಜನ ಯಾವುದೇ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೂ ಕೂಡ ನೋಡಿದರೆ ಸಾಕು ತಮ್ಮ ಪ್ರಾಣ ಲೆಕ್ಕಿಸದೆ ಅವರ ಜೀವ ಕಾಪಾಡುತ್ತಾರೆ ಅನ್ನೋದಕ್ಕೆ ಈ ಮಾಂತೇಶ್ನಂಥ ಸೈನಿಕರೇ ಸಾಕ್ಷಿ. ಅಪಾರ ಬಂಧು ಬಳಗ, ವಯಸ್ಸಾದ ತಂದೆ ತಾಯಿ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಆಸೆ, ಸಹೋದರಿಯರ ಮದುವೆ ಮಾಡಿ ತಾನು ಕೂಡ ಮದುವೆಯಾಗಬೇಕಿತ್ತು. ಎಲ್ಲವೂ ಕೂಡ ಕಂಡ ಕನಸು ಕನಸಾಗಿಯೇ ಉಳಿಯಿತು. ಎಷ್ಟೋ ಸೈನಿಕರು ಕಂಡ ಕನಸು ನನಸಾಗುವುದೇ ಕಡಿಮೆ, ಅದರಲ್ಲಿ ಇವರದೂ ಒಬ್ಬರದು. ನೋಡಿ, ಸೇನಾಧಿಕಾರಿಗಳು ರಾಷ್ಟ್ರಧ್ವಜವನ್ನು ಅವರ ತಂದೆ ತಾಯಿಗೆ ಕೊಟ್ಟಾಗ ಅವರ ತಂದೆ ತಾಯಿ ಹಣೆಚ್ಚಿ ನಮಸ್ಕರಿಸುತ್ತಿದ್ದಾರೆ ಈ ರಾಷ್ಟ್ರಧ್ವಜವನ್ನು. ಅವರಲ್ಲಿರುವ ದೇಶಪ್ರೇಮ ನೋಡಿ. ಮದ್ರಾಸ್ ರೆಜಿಮೆಂಟಿನ ಸೈನಿಕರು ಎಲ್ಲರೂ ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ಕೂಡ ಬಯಲಿ ಬಂದಿದ್ದು ಬೋಲೋ ಭಾರತ್ ಮಾತಾ ಕಿ ಜೈ, ಅಮರ್ ರಹೆ ಮಾಂತೇಶ್ ಹೊಸ್ಮನಿ ಅಮರ್ ರಹೆ. ಸೇನೆಯಿಂದ ಅಂತಿಮ ಗೌರವ ಮಾಂತೇಶ್ ಸೈನಿಕರಿಗೆ. ನೋಡಿ, ಜಮ್ಮು ಕಾಶ್ಮೀರ ಔಟ್ ಆಫ್ ಕಂಟ್ರಿಯಲ್ಲಿ ಕೂಡ ಇವರು ದೇಶ ಸೇವೆ ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಹೂವನ್ನು ಹಾಕಿ ಅಂತಿಮ ಗೌರವ ಸಲ್ಲಿಸುತ್ತಿದ್ದಾರೆ. ಸೇನಾಧಿಕಾರಿಯಿಂದ ಅವರಿಗೆ ಗೌರವಪೂರ್ವಕ ನಮನಗಳು. ನೋಡಿ, ಅಂತ್ಯಕ್ರಿಯೆ ನೆರವೇರುತ್ತಿದೆ. ರಾತ್ರಿ 10 ಗಂಟೆಯಾದರೂ ಕೂಡ ಬೇಲಾಳ ಗ್ರಾಮದ ದೇಶಪ್ರೇಮ ನೋಡಿ, ಎಷ್ಟೊಂದು ಜನ ಸೇರಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳವರನ್ನು ಹಿಡಿದು ಹಿರಿಯ ಜೀವಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಜಾಗಳನ್ನು ಮುಗಿಸಿಕೊಂಡು ಮತ್ತೆ ಮರಳಿ ದೇಶ ಸೇವೆಗೆ ಹೋಗಬೇಕಿತ್ತು. ಆದರೆ ದುರ್ವಿಧಿ, ಮಾಂತೇಶ್ ಅವರ ಪ್ರಾಣ ಈ ಮತ್ತೊಬ್ಬರ ತನ್ನ ಸಹೋದರಿಯ ಮಗನ ಪ್ರಾಣ ಉಳಿಸಲು ಹೋದಾಗ ತನ್ನ ಪ್ರಾಣವನ್ನು ಕಳೆದುಕೊಂಡ ಕೆಚ್ಚದೆಯ ವೀರಯೋಧ. ನೋಡಿ, ಯಾರಿಗಾದರೂ ತೊಂದರೆಯಾದಾಗ ನಿಂತು ನೋಡುವವರೇ ಜಾಸ್ತಿ, ಆದರೆ ಸೈನಿಕರ ಹೃದಯ ಯಾವತ್ತೂ ಸುಮ್ಮನೆ ನಿಂತು ನೋಡಲಿಕ್ಕೆ ಇಷ್ಟಪಡುವುದಿಲ್ಲ. ಅವರು ಯಾರೇ ಆಗಿರಬಹುದು, ನಮ್ಮ ಭಾರತೀಯ ಸೈನಿಕರ ಮನಸ್ಸೇ ಅಂಥದ್ದು. ತಮ್ಮ ಪ್ರಾಣ, ಜೀವ, ಕುಟುಂಬ ಯಾವುದೂ ಕೂಡ ಲೆಕ್ಕಿಸದೆ ಹಗಲು ರಾತ್ರಿ, ಚಳಿ ಬಿಸಿಲು ಮಳೆ ಲೆಕ್ಕಿಸದೆ ದಿನಾಲು ದೇಶದ ಗಡಿಯನ್ನು ಕಾಯುತ್ತಿರುವ ಎಲ್ಲ ಸೈನಿಕರಿಗೂ ನನ್ನದೊಂದು ದೊಡ್ಡ ಸಲಾಂ. ಇರುವ ಒಬ್ಬನೇ ಒಬ್ಬ ಗಂಡ ಮಗನನ್ನು ಆ ತಾಯಿ ದೇಶ ಸೇವೆಗೆ ಕಳಿಸಿದ್ದಾರೆ ಅಂದರೆ ಆ ತಾಯಿಯ ಧೈರ್ಯ ನೋಡಿ, ತ್ಯಾಗ ನೋಡಿ. ಈ ಸೈನಿಕರ ಕುಟುಂಬದವರ ತ್ಯಾಗದಿಂದಲೇ ನಮ್ಮ ದೇಶ, ನಮ್ಮ ನಾಡು ಸುರಕ್ಷಿತವಾಗಿರುವುದು ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಮಾಂತೇಶ್ ಹೊಸ್ಮನಿ ನೋಡಿ, ಆ ನಗುಮುಖದ ಸೈನಿಕ ಎಷ್ಟೊಂದು ಮುದ್ದಾಗಿದ್ದಾನೆ. 25 ವರ್ಷದ ಸೈನಿಕ ನೋಡಿ. ಹಿರಿಯ ಜೀವಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗವಾಗಿದ್ದಾರೆ. ಈ ಸೈನಿಕರು ಎಂದಾಕ್ಷಣ ಹುತಾತ್ಮರಾದಾಗ ಇಷ್ಟೊಂದು ಜನ ಸೇರುತ್ತಾರೆ. ಸೇರಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಬೇನಾಳ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಮಾಜಿ ಸೈನಿಕರು, ಹಾಲಿ ಸೈನಿಕರು ಎಲ್ಲರೂ ಕೂಡ ಈ ಯೋಧನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಕುಟುಂಬದವರ ಥರನೇ ನಿಂತು ಎಲ್ಲರೂ ಕೂಡ ಅವರಿಗೆ ಸಾಂತ್ವನ ಹೇಳಿ ರಾಷ್ಟ್ರಧ್ವಜವನ್ನು ಅವರ ತಂದೆ ತಾಯಿಗೆ
ಹಸ್ತಾಂತರಿಸುತ್ತಿದ್ದಾರೆ. ನೋಡಿ, ಆ ರಾಷ್ಟ್ರ ಧ್ವಜವನ್ನು ಹಣೆಹೆಚ್ಚಿ ನಮಸ್ಕರಿಸುತ್ತಾರೆ ಆ ತಂದೆ ತಾಯಿಗಳು. ನೋಡಿ, ಅವರಲ್ಲಿರುವ ದೇಶಪ್ರೇಮ ಮಗಳನ್ನು ಕಳೆದುಕೊಂಡಿದ್ದೇನೆ ಅನ್ನುವ ದುಃಖದಕ್ಕಿಂತ ಅವರಲ್ಲಿರುವ ದೇಶಪ್ರೇಮ ಎಷ್ಟು ಹೆಚ್ಚು ತೋರಿಸುತ್ತಿದೆ ನೋಡಿ. ನಮ್ಮ ಸೈನಿಕರೇ ಹಾಗೆ, ಯಾವತ್ತೂ ಮತ್ತೊಬ್ಬರ ಜೀವವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. ಅದಕ್ಕೆ ಈ ಮಹಾಂತೇಶ್ ಹೊಸಮನಿ ಅಂತವರೇ ಸಾಕ್ಷಿ. ನೋಡಿ, ಹಾಗೆ ಸುಮ್ಮನೆ ಹೋಗ್ಬೋದಾಗಿತ್ತು, ಏನೋ ಆಗ್ತಿರಬಹುದು ಅಂತೇಳಿ. ಆದರೆ ಸುಮ್ಮನೆ ಕೂಡಲಿಲ್ಲ. ತನ್ನ ಅಳಿಯನಾಗಿರ್ಬೋದು, ಆ ಜಾಗದಲ್ಲಿ ಮತ್ತೊಬ್ಬರೇ ಆಗಿರ್ಬೋದು, ಆ ಸೈನಿಕರು ಹೋಗೇ ಹೋಗ್ತಿದ್ರು. ಊರಿಗೆ ಒಳ್ಳೆಯ ಮಗನಾಗಿದ್ದ, ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ ಕೇವಲ 25 ವರ್ಷದ ಯುವಕ ಮಹಾಂತೇಶ್ ಹೊಸಮನಿ ಇನ್ನು ಕೇವಲ ಆ ಕುಟುಂಬಕ್ಕೆ ನೆನಪು ಮಾತ್ರ, ಆ ಊರಿಗೆ ನೆನಪು ಮಾತ್ರ. ಮತ್ತೆ ಈ ನಾಡಲ್ಲಿ ಹುಟ್ಟಿ ಬನ್ನಿ ಮಹಾಂತೇಶ್ ಹೊಸಮನಿಯವರೇ. ತಮ್ಮ ದೇಶ ಸೇವೆ ಇನ್ನೂ ದೇಶಕ್ಕೆ ಬೇಕಾಗಿತ್ತು. ತಮ್ಮ ಸೇವೆ ಈ ದೇಶಕ್ಕೆ. ಅಲ್ಲಿರುವಂಥ ಅವರ ಆತ್ಮೀಯ ಸ್ನೇಹಿತರು ಹೇಳುತ್ತಾರೆ, ಮಹಾಂತೇಶ್ ಒಳ್ಳೆಯ ಸ್ನೇಹಿತನಾಗಿದ್ದ, ಸೇನೆಯಲ್ಲಿ ಕೂಡ ಎಲ್ಲರ ಜೊತೆ ಸಹೋದರ ಥರನೇ ಇರ್ತಿದ್ದ. ರಜೆಗೆ ಹೋಗಬೇಕಾದರೆ ಯಾಕೋ ಅವರ ಮುಖದಲ್ಲಿ ನಗುನೇ ಇದ್ದಿಲ್ಲ. ಈ ಸರಿ ರಜೆಗೆ ಹೋಗ್ಬೇಕಾದ್ರೆ, ರಜೆ ಅಂದಾಗ ಎಲ್ಲರೂ ಖುಷಿಯಿಂದ ಹೋಗ್ತಾರೆ, ಆದರೆ ಮಹಾಂತೇಶ್ ಸರ್ ಖುಷಿಯಲ್ಲೇ ಇದ್ದಿಲ್ಲ. ಆ ಕುಟುಂಬದವರು ಯಾವತ್ತಾದರೂ ಆ ನದಿ ಹತ್ತಿರ ಹೋದಾಗ ಮಗನ ನೆನಪಾಗದೇ ಇರುತ್ತಾ? ಅವ್ರ ಕುಟುಂಬದವರಿಗೆ, ಆ ಊರಿನವರಿಗೆ ಆ ದುಃಖ ಕಡಿಮೆ ಆಗುವಂಥ ಶಕ್ತಿ ಆ ಭಗವಂತ ಅವರಿಗೆಲ್ಲರಿಗೂ ಕೊಡಲಿ. ನೋಡಿ, ರಾತ್ರಿ 10 ಗಂಟೆ ಆದರೂ ಎಷ್ಟೊಂದು ಜನ ಬಂದು ಈ ಯೋಧನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಲವು ತಿಂಗಳಷ್ಟೇ ಇವರು ಬೇರೆ ದೇಶದಲ್ಲೂ ಕೂಡ ಅಪಾರವಾದ ಸೇವೆ ಸಲ್ಲಿಸಿ ಬಂದಿದ್ದಾರೆ. ಅವರ ಮಾವನಿಗೆ ಹೇಳುತ್ತಿದ್ದನಂತೆ, ಮುದ್ದೋಳಿಯ ನಾನು ಕೂಡ ಸೈನಿಕನಾಗಬೇಕು ದೊಡ್ಡವನಾದ ಮೇಲೆ ನಿಮ್ಮ ಥರ ಅಂತೇಳಿ. ಆದರೆ ಇಬ್ಬರೂ ಕೂಡ, ಆದರೆ ಆ ಅಳಿಯನ ಕನಸು ಕನಸಾಗಿ ಉಳಿಯಿತು. ನೋಡಿ, ಮಾವ ಅಳಿಯನ ಕೊನೆಯ ಫೋಟೋ ಇನ್ನೇನು ನೆನಪು ಮಾತ್ರ. ಈ ಮಾವ ಅಳಿಯನ ಅವನು ಕೂಡ ದೊಡ್ಡವನಾದ ಮೇಲೆ ಸೈನಿಕನಾಗಿ ದೇಶ ಸೇವೆ ಮಾಡಬೇಕಿತ್ತು. ಆದರೆ ಮಾವ ಅಳಿಯನ ಪ್ರಾಣ ನದಿಯಲ್ಲಿ ಹಾರಿತು. ಮತ್ತೆ ಹುಟ್ಟಿ ಬನ್ನಿ ಇದೇ ನಾಡಲ್ಲಿ ಈ ಮುದ್ದು ಮಾವಾಳಿಯ. ಎಲ್ಲರಿಗೂ ಜೈ ಹಿಂದ್, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್. ಸಂಪೂರ್ಣ ಈ ವಿಡಿಯೋ ವರದಿ ಸೈನಿಕರ ಹಾಗೂ ಆರಕ್ಷಕರ ಅಪ್ಪಟ ಅಭಿಮಾನಿ ರಾಚಣ್ಣ ಹಂಚಿನಮಠ್. ಬೆಳಗ್ಗೆಯಿಂದ ಈ ಮೃತದೇಹಗಳನ್ನು ಪತ್ತೆ ಮಾಡಲು ಕರ್ತವ್ಯ ನಿರ್ವಹಿಸಿದ ಬದಾಮಿಯ PSI ವಿಠ್ಠಲ್ ನಾಯ್ಕ್ ಸರ್ ಹಾಗೂ ಅವರ ಸಿಬ್ಬಂದಿಗೆ, ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಅವರ ಸಿಬ್ಬಂದಿಗೆ, ದೊಡ್ಡ ಬೇನಾಳ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ಎಲ್ಲ ಅಲ್ಲಿ ಸೇರಿರ್ತಕ್ಕಂಥ ಸೈನಿಕರಿಗೂ, ಮಾಜಿ ಸೈನಿಕರಿಗೂ ನನ್ನದೊಂದು ದೊಡ್ಡ ಸಲಾಂ. ಜೈ ಹಿಂದ್, ಜೈ ಭಾರತ್.